ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಈಗ ಏಕಾಂಗಿಯಾಗಿದ್ದಾರೆ. ಜೈಲುವಾಸಿ ದರ್ಶನ್ ಕುಟುಂಬವೂ ಕೂಡ ದರ್ಶನ್ರಿಂದ ಅಂತರ ಕಾಯ್ದುಕೊಳ್ತಾ ಜೈಲು ಸೇರಿದ್ದ ದಿನದಿಂದ ಹಿಡಿದು ಕುಟುಂಬದವರಿಂದಲೂ ಹೆಚ್ಚು ದೂರ. ಜೈಲುವಾಸಿ ದರ್ಶನ್ ಕುಟುಂಬವು ದೂರ. ಜೈಲು ಸೇರಿದಾಗಿನಿಂದ ಹಿಡಿದು ಕುಟುಂಬದವರಿಂದಲೂ ಹೆಚ್ಚು ದೂರ. ದರ್ಶನ್ ನೋಡಿಕೊಂಡು ಬರೋದಕ್ಕೆ ವಿಜಯಲಕ್ಷ್ಮಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಜೈಲಿನ ಹೊರಗೆ ಕ್ಯೂನಲ್ಲಿ ನಿಂತು ಟೋಕನ್ ಪಡೆಯೋ ಸ್ಥಿತಿ ಎದುರಾಗಿದೆ. ಹೀಗಾಗಿಯೇ ದರ್ಶನ್ ನೋಡೋಕೆ ಹೋಗ್ತಾ ಇಲ್ಲ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅಷ್ಟೇ ಅಲ್ಲ, ಮಗ ವಿನೀಶ್ ಕೂಡ ಹೋಗ್ತಿಲ್ಲ. ದರ್ಶನ್ ತಾಯಿ ತಮ್ಮನಾಗಲಿ ಭೇಟಿ ಮಾಡೋ ಗೋಜಿಗೆ ಹೋಗ್ತಿಲ್ಲ. ರಾಜನಂತೆ ಮೆರೆದ ದಾಸ ಇವತ್ತು ಯಾರೂ ಇಲ್ಲದ ಏಕಾಂಗಿ. ಈ ಕಠಿಣ ಪರಿಸ್ಥಿತಿ ದರ್ಶನ್ರನ್ನ ಇನ್ನೆಲ್ಲಿಗೆ ಕೊಂಡೊಯ್ಯುತ್ತೋ. ಒಂಟಿ ಜೀವನದಿಂದ ಹಿಂಡಿ ಹಿಪ್ಪೆಯಂತಾದ ನಟ ದರ್ಶನ್. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಾಯಿತು. ಜೈಲಿನ ನಿಯಮಗಳು ಮತ್ತಷ್ಟು ಪ್ರಬಲಗೊಂಡಿದೆ. ಕಾರಣ ಈ ಹಿಂದೆ ನಡೆದಂತಹ ಒಂದಷ್ಟು ಪ್ರಮಾದಗಳಿಂದಾಗಿ ನ್ಯಾಯಾಂಗ ತೆಗೆದಂತಹ ನಿರ್ಧಾರ ಜೈಲಿನ ನಿಯಮಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ. ಸದಾಕಾಲ ಅಲರ್ಟ್ ಇರ್ತಾರೆ ಜೈಲಾಧಿಕಾರಿಗಳು. ಯಾವ ನಿಯಮ ಸಡಿಲಿಕೆಗೂ ಕೂಡ ಅವಕಾಶವನ್ನು ಕೊಡದೆ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದರ್ಶನ್ ಎನ್ನುವುದನ್ನು ನೋಡದೆ ಸಾಮಾನ್ಯ ಕೈದಿಗೆ ನೀಡಬಹುದಾದ ಸೌಕರ್ಯಗಳನ್ನು ಮಾತ್ರ ದರ್ಶನ್ಗೂ ನೀಡಿ ದರ್ಶನ್ರನ್ನ ಪ್ರತ್ಯೇಕ ಗಮನದಲ್ಲಿಟ್ಟುಕೊಳ್ಳದೆ ದರ್ಶನ್ರನ್ನ ಸಾಮಾನ್ಯವಾಗಿ ನೋಡಿಕೊಳ್ಳುತ್ತಿದ್ದಾರೆ. ಇನ್ನು ಈ ಹಿಂದೆ ನಟ ದರ್ಶನ್ರನ್ನ ನೋಡೋದಕ್ಕೆ ಪತ್ನಿ ಬಂದಾಗ ಪ್ರಥಮ ಸಾಲಿನಲ್ಲೇ ಬಿಟ್ಟುಕೊಡ್ತಾ ಇದ್ದಂತಹ ಪೊಲೀಸರು ಈಗ ಆ ತರಹದ ಗೋಜಿಗೆ ಹೋಗ್ತಾ ಇಲ್ಲ. ಸಾಮಾನ್ಯ ಕೈದಿಗಳನ್ನು ನೋಡುವಾಗ ಟೋಕನ್ ಅನ್ನು ಪಡೆದುಕೊಂಡು ಕ್ಯೂನಲ್ಲಿ ನಿಂತ್ಕೋಬೇಕು ಅವರವರ ಪೋಷಕರು. ಹಂಗೇನೆ ವಿಜಯಲಕ್ಷ್ಮಿನೂ ನಿಲ್ಲಬೇಕು. 305ನೇ ನಂಬರ್ ಬಂದರೆ 305ನೇ ವ್ಯಕ್ತಿಯಾಗೇ ನಿಂತ್ಕೋಬೇಕಲ್ಲಿ. 305 ಟೋಕನ್ ತಗೊಂಡು 1ನೇ ನಂಬರಿಗೆ ಹೋಗೋದಕ್ಕಾಗಲ್ಲ. ವಿಜಯಲಕ್ಷ್ಮಿ ಕ್ಯೂನಲ್ಲಿ ನಿಂತು ಬಿಸಿಲಿಗೆ ಕಂಗಾಲಾಗಿದ್ರು ಈ ಹಿಂದೆ. ಸೊ ಈಗ ಅದೇ ತರಹದ ಪರಿಸ್ಥಿತಿ. ದರ್ಶನ್ರನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಜೈಲಿಗೆ ಹೋದರೆ ಕ್ಯೂನಲ್ಲಿ ಯಾರಯ್ಯ ನಿಂತ್ಕೋತಾರೆ. ಹಾಗಾಗಿ ವಿಜಯಲಕ್ಷ್ಮಿಯೂ ಕೂಡ ಹಿಂದೇಟು ಹಾಕ್ತಿದ್ದಾರೆ. ಜೊತೆಗೆ ದರ್ಶನ್ರ ತಾಯಿ ಮೀನಾ ಅವರೂ ಕೂಡ ಹಿಂದೇಟು ಹಾಕ್ತಿದ್ದಾರೆ. ಜೊತೆಗೆ ಅವರ ತಮ್ಮ ಮಗ ಯಾರೂ ಕೂಡ ನೋಡೋದಕ್ಕೆ ಬರ್ತಿಲ್ಲ. ಅದರ ಅರ್ಥ ನೋಡ್ಕೊಂಡು ಬರೋದಕ್ಕೆ ಮನಸ್ಸಿಲ್ಲ ಅಂತಲ್ಲ. ಹೆಂಡತಿಯಾದವಳಿಗೆ ಗಂಡ ಪಂಚಪ್ರಾಣ ಆಗಿರ್ತಾನೆ. ವಿಜಯಲಕ್ಷ್ಮಿಗೂ ಕೂಡ ಆಸೆ ಇದೆ, ಕುಟುಂಬಸ್ಥರಿಗೂ ಕೂಡ ಆಸೆ ಇದೆ. ಆದರೆ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿನ ಫಾರ್ಮಾಲಿಟೀಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ನೋಡೋ ಹೊತ್ತಿಗೆ ತ್ರಾಣ ಕಳ್ಕೊಂಡಿರ್ತಾರೆ. ಪರಪ್ಪನ ಅಗ್ರಹಾರ ಅಂದರೆ ಸಾಮಾನ್ಯ ಒಂದು ಜಿಲ್ಲೆಯ ಜೈಲು ಅನ್ಕೋಬೇಡಿ. ಅತಿ ವಿಶಾಲವಾದಂತಹ ಜೈಲು. ಸಾವಿರಾರು ಕೈದಿಗಳಿರ್ತಕ್ಕಂತಹ ಜೈಲು. ಒಂದೊಂದು ಬ್ಯಾರಕ್ನ ಕೈದಿಗಳನ್ನು ನೋಡೋದಕ್ಕೆ ಸಾಲುಗಟ್ಟಿ ನಿಂತಿರ್ತಾರೆ ಪೋಷಕರು. ಆ ಗೇಟ್ ಹತ್ರ ಸಾಲುಗಟ್ಟಿ. ಇನ್ನು ಪರಿಪೂರ್ಣವಾಗಿ ಅವರನ್ನ ಆಲಿಂಗನ ಮಾಡೋದಕ್ಕೂ ಆಗುತ್ತಾ ಇಲ್ಲ. ಅಲ್ಲಿ ಗ್ರಿಲ್ಗಳನ್ನು ಹಾಕಿರ್ತಾರೆ. ಅಲ್ಲಿ ಮುಖ ಮಾತ್ರ ನೋಡ್ಕೊಂಡು ಬರ್ಬೋದು. ಸೊ ಕ್ಯೂನಲ್ಲಿ ನಿಂತ್ಕೊಂಡು ಕಷ್ಟಪಟ್ಟು ನೋಡ್ಕೊಂಡು ಬರೋಣ ಅಂತ ಹೋದ್ರೂ ಕೂಡ ಕೇವಲ ಮುಖ ನೋಡ್ಕೊಂಡು ಬರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಆನೆ ನಡೆದಿದ್ದೇ ದಾರಿ ಅಂತಿದ್ರು ನಟ ದರ್ಶನ್. ಫ್ರೆಂಡ್ಸು ಪಾರ್ಟಿ ಅಂತ ಮಸ್ತಿಲಿ ಮುಳುಗಿದ್ರು ದಚ್ಚು. ಆದರೆ ಈಗ ಜೈಲಿನ ಕತ್ತಲ ಕೋಣೆಯಲ್ಲಿ ದರ್ಶನ್ ಬಂಧಿಯಾಗಿದ್ದಾರೆ. ಸುಪ್ರೀಂ ಕಟ್ಟುನಿಟ್ಟಿನ ಆದೇಶ ಪಾಲಿಸ್ತಾ ಇರುವಂತಹ ಜೈಲರ್ಸ್ಗಳು ದಾಸನಿಗೆ ಸಿಗ್ತಾ ಇಲ್ಲ ಯಾವುದೇ ವಿಶೇಷ ಟ್ರೀಟ್ಮೆಂಟು. ಯಾರ ಸಂಘವೂ ಇಲ್ಲ. ಜೈಲಲ್ಲಿ ಒಂಟಿಯಾದ ದಾಸ. ಏಕಾಂಗಿಯಾಗಿ ನೋವು ತಿಂತಿರೋ ಡೆವಿಲ್ ಸ್ಟಾರ್. ನೆಮ್ಮದಿಯಾಗಿ ಇರಬೇಕು ಅಂದವರೇ ನೆಮ್ಮದಿಯನ್ನ ಕಳ್ಕೊಂಡ್ರು.
ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ನ್ಯೂಸ್. ನಟ ದರ್ಶನ್ ಜೈಲಲ್ಲಿ ಈಗ ಏಕಾಂಗಿ. ಸದಾ ಕಾಲ ಪಬ್ಬು ಡ್ಯಾನ್ಸು ಅಂತ ಹೇಳಿ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡ್ತಿದ್ದಂತಹ ಮನುಷ್ಯ ಇವತ್ತು ಪಕ್ಕದಲ್ಲಿ ಸ್ನೇಹಿತರಿಲ್ಲ, ಪಕ್ಕದಲ್ಲಿ ಆತ್ಮೀಯರಿಲ್ಲ, ಒಂಟಿಯಾಗಿ ಎದುರಿಸಬೇಕು. ಈ ಪ್ರಕರಣವನ್ನು ಒಂಟಿಯಾಗೇ ಎದುರಿಸಬೇಕೇ ಹೊರತು ಯಾವ ಇನ್ಫ್ಲೂಯೆನ್ಸು ಕೂಡ ಬಳಕೆ ಆಗೋದಿಲ್ಲ. ಇನ್ನು ಈತನ ಈ ಪಾಡಾದರೆ ಇನ್ನು ಆಕೆದೇನು ಪಾಡೋ, ಪವಿತ್ರ ಆಗೋಡದ್ದು. ಈ ಹಿಂದೆ ಸಾಕಷ್ಟು ಸ್ನೇಹಿತರನ್ನು ಪಡ್ಕೊಂಡಿದ್ಲು ಆಕೆ ಜೈಲಲ್ಲಿ, ಸಾಕಷ್ಟು ಫ್ರೆಂಡ್ಸ್ಗಳನ್ನು ಗಿಟ್ಟಿಸಿಕೊಂಡಿದ್ಲು. ಸೊ ಅವರು ಇವರು ಅಂತೇಳಿ ಮಾತಾಡ್ಕೊಂಡು ಕಾಲ ಕಳೀತಾರೆ. ಆದರೆ ದರ್ಶನ್ ಹಂಗಲ್ವಲ್ಲ, ದರ್ಶನ್ ಸಿಂಗಲ್ ಸೆಲ್ಲಲ್ಲಿ ಹಾಕಲಾಗಿದೆ. ವಿಚಾರಣಾಧೀನ ಕೈದಿ ಆದರೂ ಕೂಡ ಹೈ ಪ್ರೊಫೈಲ್ ಪ್ರಕರಣ ಆಗಿರುವುದರಿಂದ, ಅತಿ ಸೂಕ್ಷ್ಮ ವಿಚಾರ ಇರೋದರಿಂದಾಗಿ ದರ್ಶನ್ರನ್ನ ಸಿಂಗಲ್ ಸೆಲ್ಲಲ್ಲಿ ಇಡಲಾಗಿದೆ. ಕಾರಣ ದೊಡ್ಡ ಸೆಲ್ಲಲ್ಲಿ ಇಟ್ಟರೆ ಆತ ಸೆಲೆಬ್ರಿಟಿ, ಇನ್ನು ಅಕ್ಕಪಕ್ಕದ ಬ್ಯಾರಕ್ನಲ್ಲಿರೋ ಫ್ಯಾನ್ಸ್ಗಳಿಗೂ ಕೂಡ ಕಾತರ ಬರ್ಬೋದು. ಗೋಡೆ ಕೊರೆದಾದರೂ ಆತನ ಸೆಲ್ಲಿಗೆ ಹೋಗೋಣ ಅನ್ನೋ ಅನಿಸಿಕೆ ಬಂದರೂ ಬರ್ಬೋದು. ಹಾಗಾಗಿ ಭಯಪಟ್ಟು ಆತನನ್ನು ಸಿಂಗಲ್ ಸೆಲ್ಲಲ್ಲಿ ಇಡಲಾಗುತ್ತೆ. ಹಾಗೆ ದಾಸನಿಗೆ ವಿಶೇಷವಾದಂತಹ ಸವಲತ್ತುಗಳು ಸಿಗ್ತಾ ಇಲ್ಲ, ಯಾರ ಸಂಘವೂ ಇಲ್ಲ. ಜೈಲಲ್ಲಿ ಒಂಟಿಯಾದ ದಾಸ. ಮನೆಯಿಂದ ಮುಂಚೆಲ್ಲ ಮಿಕ್ಸರ್ ಎಲ್ಲ ಕಳಿಸ್ಕೊಡ್ತಾ ಇದ್ರಂತೆ, ಕೋಡ್ಬಳೆ, ಚಕ್ಕಳಿ, ಇದು ಯಾವುದು ಈಗ ಸಿಗೋ ಪರಿಸ್ಥಿತಿ ಇಲ್ಲ. ಜೈಲಲ್ಲೊಂದು ಬೇಕ್ರಿ ಇದೆ, ಆ ಬೇಕ್ರಿ ತಿನಿಸುಗಳನ್ನು ಹೊರತುಪಡಿಸಿದ್ರೆ ಮನೆಯಿಂದ ತಂದು ಕೊಡೋದಕ್ಕೆ ಜನ ಬೇಕಲ್ಲ. ವಿಜಯಲಕ್ಷ್ಮಿ ಬರೋದಕ್ಕೆ ಹಿಂದೇಟು, ಕಾರಣ ಕ್ಯೂನಲ್ಲಿ ನಿಂತ್ಕೋಬೇಕು, ಕಾಲಹರಣ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ನಿಯಮಗಳು ಸಡಿಲಿಕೆ ಆಗಲಿ ಅನ್ನೋದನ್ನ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ನಾನು ನಡೆದಿದ್ದೇ ದಾರಿ ಅಂತ ಬದುಕಿದ್ದ ಮನುಷ್ಯ ಮನಸ್ಸಾದಾಗಲೆಲ್ಲ ಪಬ್ಬು ರೆಸ್ಟೋರೆಂಟು ಅಂತೇಳಿ ಸುತ್ತಾಡ್ತಿದ್ದ ಮನುಷ್ಯ, ತಾನಿಚ್ಛೆ ಪಟ್ಟಿದ್ದನ್ನೇ ತಿಂತಾ ಇದ್ದ ಮನುಷ್ಯ ಜೈಲಿನ ಮ್ಯಾನುವಲ್ ನಿರ್ಧಾರ ಮಾಡುತ್ತಲ್ಲ, ಆಹಾರ ಏನು ತಿನ್ನಬೇಕು ದರ್ಶನು ಅಂತ. ಉಪ್ಪಿಟ್ಟೇ ತಿನ್ನಬೇಕು ಅನ್ನೋದು ಜೈಲಿನ ನಿಯಮವಾದರೆ ಉಪ್ಪಿಟ್ಟೇ ತಿನ್ನಬೇಕು. ಚಿತ್ರಾನ್ನಕ್ಕೆ ಯಾಕೆ ಶೇಂಗಾ ಬೀಜ ಹಾಕಿದ್ರಿ ಅಂತಾನು ಕೇಳಂಗಿಲ್ಲ, ಕರಿಬೇವಿನ ಸೊಪ್ಪು ಎಲ್ಲಿ ಅಂತಾನು ಕೇಳಂಗಿಲ್ಲ. ನಾವು ಕೊಡ್ತಾ ಇದ್ದೀವಿ, ತಿನ್ನಬೇಕು. ಹಸಿವಾದ್ರೆ ತಿಂತಾರೆ. ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿ ಸಮಾಜಕ್ಕೆ ಸಾರಿದ ಮನುಷ್ಯ ನೆಮ್ಮದಿನೇ ಕಳಕಂಡ. ಹೋಗು. ಪರಪ್ಪನ ಅಗ್ರಹಾರ ಎನ್ನುವ ಅತ್ಯಂತ ವಿಶಾಲವಾದ ಸ್ಮಶಾನ ಅದು ತಪ್ಪು ಮಾಡಿದವರಿಗೆ. ಆದರೆ ಅಪರಾಧಿ ಅಲ್ಲ ದರ್ಶನ್, ವಿಚಾರಣಾಧೀನ ಕೈದಿ. ಒಂದು ಕನಿಷ್ಠ ಸೌಲಭ್ಯಗಳಿದ್ದಾವೆ ಆತನಿಗೆ. ಆ ಸೌಲಭ್ಯದ ಅಡಿಯಲ್ಲಿ ಒಂದಷ್ಟು ದಿನ ಕಾಲ ಕಳೆಯಬೇಕಾಗಿ ಬರುತ್ತೆ. ಮಿನಿಮಮ್ ಇನ್ನೊಂದು 4 ತಿಂಗಳು ಕಳೆಯೋವರೆಗೂ ಕೂಡ ಜಾಮೀನು ಸಿಗೋ ಪ್ರಶ್ನೆ ಇಲ್ಲ. ಸೊ ಇದು ದರ್ಶನ್ಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.